ಯಾವುದೇ ಸಿನಿಮಾದ ಚಿತ್ರೀಕರಣ ಮಾಡಬೇಕು ಅಂತಂದ್ರೆ ಅದರಲ್ಲೂ ಅರಣ್ಯದಲ್ಲಿ ಚಿತ್ರೀಕರಣ ಮಾಡಬೇಕು ಅಂತಂದ್ರೆ ಅನುಮತಿ ಬೇಕೇ ಬೇಕು. ಕಾಂತಾರ 2 ಟಾಕ್ಸಿಕ್ ತಂಡದಿಂದ ಕಾಡಿಗೆ ಹಾನಿ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ಸಚಿವ ಈಶ್ವರ್ ಖಂಡ್ರೆ ಅವರು ಹೊರಡಿಸಿದ್ದಾರೆ. ಸಿನಿಮಾ, ಸಾಕ್ಷ್ಯಚಿತ್ರ, ಧಾರಾವಾಹಿ ಸೇರಿದಂತೆ ಎಲ್ಲದಕ್ಕೂ ಇದು ಅನ್ವಯ ಆಗತ್ತೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮಟ್ಟದಲ್ಲಿ ಅನುಮತಿಯನ್ನ ಕೇಳಬೇಕು. ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗೆ ಈ ಸೂಚನೆಯನ್ನ ನೀಡಲಾಗಿದೆ. ಚಲನಚಿತ್ರ, ದೂರದರ್ಶನ, ಸಾಕ್ಷ್ಯಚಿತ್ರ, ಧಾರಾವಾಹಿ ಇತ್ಯಾದಿ ಚಿತ್ರೀಕರಣ ಮಾಡಲಾಗ್ತಾ ಇದೆ. ಶೂಟಿಂಗ್ ವ್ಯಾಪ್ತಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ನಿಗದಿತ ಶುಲ್ಕ ಕಟ್ಟಿಸಿಕೊಂಡು ಅನುಮತಿಯನ್ನ ನೀಡ್ತಾ ಇದ್ದಾರೆ. ಇದಲ್ಲದೆ ಸ್ಥಳೀಯ ಮಟ್ಟದಲ್ಲೂ ಅಧಿಕಾರಿಗಳು ಅನುಮತಿಯನ್ನ ನೀಡ್ತಾ ಇದ್ದಾರೆ. ಇದರಿಂದ ಅರಣ್ಯ ಪ್ರದೇಶದ ಗೌಪ್ಯ ಮಾಹಿತಿ ಹೊರ ಜಗತ್ತಿಗೆ ಲಭಿಸುವ ಸಂಭವ ಇರುತ್ತೆ. ಇದು ಪರಿಸರ ಹಾಗೂ ಜೀವ ವೈವಿಧ್ಯಕ್ಕೂ ಕೂಡ ಧಕ್ಕೆ ತರುತ್ತೆ. ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ, ಪ್ರಕೃತಿ ಹಸ್ತಾಂತರಿಸುವ ನಿಟ್ಟಿನಲ್ಲಿ ರಾಜ್ಯದ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಬಗೆಯ ಚಿತ್ರೀಕರಣಕ್ಕೆ ಕಡ್ಡಾಯವಾಗಿ ಸರ್ಕಾರದ ವತಿಯಿಂದ ಅನುಮತಿ ಪಡೆಯುವುದಕ್ಕೆ ಸೂಕ್ತ ಆದೇಶ ಹೊರಡಿಸಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ್, ಅರಣ್ಯ ಸಚಿವರು ಏನೆಲ್ಲ ಕ್ರಮ ವಹಿಸೋದಕ್ಕೆ ಅಣಿಯಾಗಿದ್ದಾರೆ, ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಈಗ ಆಲ್ರೆಡಿ ಅನುಮತಿ ಇಲ್ಲದೆ ಚಿತ್ರೀಕರಣ ಮಾಡಿದ ಚಿತ್ರತಂಡದ ವಿರುದ್ಧ ಕ್ರಮ ಕೈಗೊಳ್ತಾರ? ಶ್ರೀಪಾದ್ ಪಟೇಲ್, ಯಾಕಂದ್ರೆ ಕಾಂತಾರ 2 ಚಿತ್ರ ಆಯ್ತು, ಮತ್ತೆ ಈ ಟಾಕ್ಸಿಕ್ ಚಿತ್ರ ವಿಚಾರವಾಗಿ ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ಒಂದ್ ಕಡೆ ಖಡಕ್ ಸಂದೇಶ ಸಹ ನೀಡ್ತಿದ್ದಾರೆ. ಈಗ ಸಚಿವರು ಸಹ ಈಗ ಅಧಿಕಾರಿಗಳಿಗೆ ಸೂಚನೆ ಸಹ ನೀಡಿದ್ದಾರೆ. ಅಂದ್ರೆ ಇನ್ಮುಂದೆ ಈ ಅರಣ್ಯ ಪ್ರದೇಶದಲ್ಲಿ ಏನಾದ್ರು ಸಿನಿಮಾ, ಸಾಕ್ಷ್ಯಚಿತ್ರ, ಧಾರಾವಾಹಿ ಸೇರಿದಂತೆ ಯಾವುದೇ ಚಿತ್ರೀಕರಣ ಮಾಡ್ಬೇಕಂದ್ರೆ ಸರ್ಕಾರದ ಪರ್ಮಿಷನ್ ಕಡ್ಡಾಯ. ಯಾಕಂದ್ರೆ ಈ ಹಿಂದೆ ಸ್ಥಳೀಯ ಅಧಿಕಾರಿಗಳ ಪರ್ಮಿಷನ್ ತಗೊಂಡು ಮಾಡ್ತಿದ್ರು, ಸ್ಥಳೀಯ ಅಧಿಕಾರಿಗಳ ಪರ್ಮಿಷನ್ ಕೊಡ್ತಿದ್ರು. ಇದಕ್ಕೆ ಇದೀಗ ಕಡಿವಾಣ ಹಾಕಿ ಸರ್ಕಾರದ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಯಾರು ಮೇನ್ ಅಧಿಕಾರಿ ಇರ್ತಾರಲ್ಲ ಅವರು ಪರ್ಮಿಷನ್ ಬೇಕಾಗುತ್ತೆ. ಪರ್ಮಿಷನ್ ನಂತರವೇ ಅಲ್ಲಿ ಶೂಟಿಂಗ್ ಮಾಡಬೇಕು, ಇಲ್ಲವಾದ್ರೆ ಶಿಸ್ತು ಕ್ರಮಕ್ಕೆ ಮುಂದಾಗ್ತವಂತೆ ನಮ್ಮ ಕಡೆಗೆ ಖಡಕ್ ಸೂಚನೆ ಈಶ್ವರ್ ಖಂಡ್ರೆ ಅವರು ನೀಡಿದ್ದಾರೆ. ಹೀಗಾಗಿ ಇನ್ಮುಂದೆ ಈ ತರ ಚಿತ್ರೀಕರಣ ಆಗದಂತೆ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ಅರಣ್ಯ ಪ್ರದೇಶ ನಾಶ ಆಗುತ್ತೆ, ಅಲ್ಲಿರುವ ಜೀವ ಪ್ರಾಣಿಗಳಿಗೆ ಸಹ ತೊಂದರೆ ಆಗುತ್ತೆ, ಕೆಲವೊಂದು ಸೂಕ್ಷ್ಮತೆಗಳು ಸಹ ಏನು ಹೊರ ಜಗತ್ತಿಗೆ ಗೊತ್ತಾಗುತ್ತೆ. ಹೀಗಾಗಿ ಈ ಒಂದು ಆದೇಶ ತುಂಬಾ ಪ್ರಮುಖ ವಹಿಸಿದೆ. ಇನ್ಮುಂದೆ ಏನಾದ್ರು ಈ ಕನ್ನಡ ಚಿತ್ರ ಆಯ್ತು, ಯಾವುದೇ ಚಿತ್ರಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಮಾಡ್ಬೇಕಂದ್ರೆ ಇನ್ಮುಂದೆ ಸರ್ಕಾರದ ಪರ್ಮಿಷನ್ ಕಡ್ಡಾಯ. ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ಯಾವುದೇ ಸಿನಿಮಾದ ಚಿತ್ರೀಕರಣ ಮಾಡಬೇಕು ಅಂತಂದ್ರೆ ಅದರಲ್ಲೂ ಅರಣ್ಯದಲ್ಲಿ ಚಿತ್ರೀಕರಣ ಮಾಡಬೇಕು ಅಂತಂದ್ರೆ ಅನುಮತಿ ಬೇಕೇ ಬೇಕು. ಕಾಂತಾರ 2 ಟಾಕ್ಸಿಕ್ ತಂಡದಿಂದ ಕಾಡಿಗೆ ಹಾನಿ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ಸಚಿವ ಈಶ್ವರ್ ಖಂಡ್ರೆ ಅವರು ಹೊರಡಿಸಿದ್ದಾರೆ. ಸಿನಿಮಾ, ಸಾಕ್ಷ್ಯಚಿತ್ರ, ಧಾರಾವಾಹಿ ಸೇರಿದಂತೆ ಎಲ್ಲದಕ್ಕೂ ಇದು ಅನ್ವಯ ಆಗತ್ತೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮಟ್ಟದಲ್ಲಿ ಅನುಮತಿಯನ್ನ ಕೇಳಬೇಕು. ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗೆ ಈ ಸೂಚನೆಯನ್ನ ನೀಡಲಾಗಿದೆ. ಚಲನಚಿತ್ರ, ದೂರದರ್ಶನ, ಸಾಕ್ಷ್ಯಚಿತ್ರ, ಧಾರಾವಾಹಿ ಇತ್ಯಾದಿ ಚಿತ್ರೀಕರಣ ಮಾಡಲಾಗ್ತಾ ಇದೆ. ಶೂಟಿಂಗ್ ವ್ಯಾಪ್ತಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ನಿಗದಿತ ಶುಲ್ಕ ಕಟ್ಟಿಸಿಕೊಂಡು ಅನುಮತಿಯನ್ನ ನೀಡ್ತಾ ಇದ್ದಾರೆ. ಇದಲ್ಲದೆ ಸ್ಥಳೀಯ ಮಟ್ಟದಲ್ಲೂ ಅಧಿಕಾರಿಗಳು ಅನುಮತಿಯನ್ನ ನೀಡ್ತಾ ಇದ್ದಾರೆ. ಇದರಿಂದ ಅರಣ್ಯ ಪ್ರದೇಶದ ಗೌಪ್ಯ ಮಾಹಿತಿ ಹೊರ ಜಗತ್ತಿಗೆ ಲಭಿಸುವ ಸಂಭವ ಇರುತ್ತೆ. ಇದು ಪರಿಸರ ಹಾಗೂ ಜೀವ ವೈವಿಧ್ಯಕ್ಕೂ ಕೂಡ ಧಕ್ಕೆ ತರುತ್ತೆ. ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ, ಪ್ರಕೃತಿ ಹಸ್ತಾಂತರಿಸುವ ನಿಟ್ಟಿನಲ್ಲಿ ರಾಜ್ಯದ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಬಗೆಯ ಚಿತ್ರೀಕರಣಕ್ಕೆ ಕಡ್ಡಾಯವಾಗಿ ಸರ್ಕಾರದ ವತಿಯಿಂದ ಅನುಮತಿ ಪಡೆಯುವುದಕ್ಕೆ ಸೂಕ್ತ ಆದೇಶ ಹೊರಡಿಸಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ್, ಅರಣ್ಯ ಸಚಿವರು ಏನೆಲ್ಲ ಕ್ರಮ ವಹಿಸೋದಕ್ಕೆ ಅಣಿಯಾಗಿದ್ದಾರೆ, ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಈಗ ಆಲ್ರೆಡಿ ಅನುಮತಿ ಇಲ್ಲದೆ ಚಿತ್ರೀಕರಣ ಮಾಡಿದ ಚಿತ್ರತಂಡದ ವಿರುದ್ಧ ಕ್ರಮ ಕೈಗೊಳ್ತಾರ? ಶ್ರೀಪಾದ್ ಪಟೇಲ್, ಯಾಕಂದ್ರೆ ಕಾಂತಾರ 2 ಚಿತ್ರ ಆಯ್ತು, ಮತ್ತೆ ಈ ಟಾಕ್ಸಿಕ್ ಚಿತ್ರ ವಿಚಾರವಾಗಿ ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ಒಂದ್ ಕಡೆ ಖಡಕ್ ಸಂದೇಶ ಸಹ ನೀಡ್ತಿದ್ದಾರೆ. ಈಗ ಸಚಿವರು ಸಹ ಈಗ ಅಧಿಕಾರಿಗಳಿಗೆ ಸೂಚನೆ ಸಹ ನೀಡಿದ್ದಾರೆ. ಅಂದ್ರೆ ಇನ್ಮುಂದೆ ಈ ಅರಣ್ಯ ಪ್ರದೇಶದಲ್ಲಿ ಏನಾದ್ರು ಸಿನಿಮಾ,
ಸಾಕ್ಷ್ಯಚಿತ್ರ, ಧಾರಾವಾಹಿ ಸೇರಿದಂತೆ ಯಾವುದೇ ಚಿತ್ರೀಕರಣ ಮಾಡ್ಬೇಕಂದ್ರೆ ಪರ್ಮಿಷನ್, ಸರ್ಕಾರದ ಪರ್ಮಿಷನ್ ಕಡ್ಡಾಯ. ಯಾಕಂದ್ರೆ ಈ ಹಿಂದೆ ಸ್ಥಳೀಯ ಅಧಿಕಾರಿಗಳ ಪರ್ಮಿಷನ್ ತಗೊಂಡು ಮಾಡ್ತಿದ್ರು, ಸ್ಥಳೀಯ ಅಧಿಕಾರಿಗಳ ಪರ್ಮಿಷನ್ ಕೊಡ್ತಿದ್ರು. ಇದಕ್ಕೆ ಇದೀಗ ಕಡಿವಾಣ ಹಾಕಿ ಸರ್ಕಾರದ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಯಾರು ಮೇನ್ ಅಧಿಕಾರಿ ಇರ್ತಾರಲ್ಲ ಅವರು ಪರ್ಮಿಷನ್ ಬೇಕಾಗುತ್ತೆ. ಪರ್ಮಿಷನ್ ನಂತರವೇ ಅಲ್ಲಿ ಶೂಟಿಂಗ್ ಮಾಡಬೇಕು, ಇಲ್ಲವಾದ್ರೆ ಶಿಸ್ತು ಕ್ರಮಕ್ಕೆ ಮುಂದಾಗ್ತವಂತೆ ನಮ್ಮ ಕಡೆಗೆ ಖಡಕ್ ಸೂಚನೆ ಈಶ್ವರ್ ಖಂಡ್ರೆ ಅವರು ನೀಡಿದ್ದಾರೆ. ಹೀಗಾಗಿ ಇನ್ಮುಂದೆ ಈ ತರ ಚಿತ್ರೀಕರಣ ಆಗದಂತೆ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಅರಣ್ಯ ಪ್ರದೇಶ ನಾಶ ಆಗುತ್ತೆ, ಅಲ್ಲಿರುವ ಜೀವ ಪ್ರಾಣಿಗಳಿಗೆ ಸಹ ತೊಂದರೆ ಆಗುತ್ತೆ, ಕೆಲವೊಂದು ಸೂಕ್ಷ್ಮತೆಗಳು ಸಹ ಏನು ಹೊರ ಜಗತ್ತಿಗೆ ಗೊತ್ತಾಗುತ್ತೆ. ಹೀಗಾಗಿ ಈ ಒಂದು ಆದೇಶ ತುಂಬಾ ಪ್ರಮುಖ ವಹಿಸಿದೆ. ಇನ್ಮುಂದೆ ಏನಾದ್ರು ಈ ಕನ್ನಡ ಚಿತ್ರ ಆಯ್ತು, ಯಾವುದೇ ಚಿತ್ರಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಮಾಡ್ಬೇಕಂದ್ರೆ ಇನ್ಮುಂದೆ ಸರ್ಕಾರದ ಪರ್ಮಿಷನ್ ಕಡ್ಡಾಯ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ಯಾವುದೇ ಸಿನಿಮಾದ ಚಿತ್ರೀಕರಣ ಮಾಡಬೇಕು ಅಂತಂದ್ರೆ ಅದರಲ್ಲೂ ಅರಣ್ಯದಲ್ಲಿ ಚಿತ್ರೀಕರಣ ಮಾಡಬೇಕು ಅಂತಂದ್ರೆ ಅನುಮತಿ ಬೇಕೇ ಬೇಕು. ಕಾಂತಾರ 2 ಟಾಕ್ಸಿಕ್ ತಂಡದಿಂದ ಕಾಡಿಗೆ ಹಾನಿ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ಸಚಿವ ಈಶ್ವರ್ ಖಂಡ್ರೆ ಅವರು ಹೊರಡಿಸಿದ್ದಾರೆ. ಸಿನಿಮಾ, ಸಾಕ್ಷ್ಯಚಿತ್ರ, ಧಾರಾವಾಹಿ ಸೇರಿದಂತೆ ಎಲ್ಲದಕ್ಕೂ ಇದು ಅನ್ವಯ ಆಗತ್ತೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮಟ್ಟದಲ್ಲಿ ಅನುಮತಿಯನ್ನ ಕೇಳಬೇಕು. ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗೆ ಈ ಸೂಚನೆಯನ್ನ ನೀಡಲಾಗಿದೆ. ಚಲನಚಿತ್ರ, ದೂರದರ್ಶನ, ಸಾಕ್ಷ್ಯಚಿತ್ರ, ಧಾರಾವಾಹಿ ಇತ್ಯಾದಿ ಚಿತ್ರೀಕರಣ ಮಾಡಲಾಗ್ತಾ ಇದೆ. ಶೂಟಿಂಗ್ ವ್ಯಾಪ್ತಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ನಿಗದಿತ ಶುಲ್ಕ ಕಟ್ಟಿಸಿಕೊಂಡು ಅನುಮತಿಯನ್ನ ನೀಡ್ತಾ ಇದ್ದಾರೆ. ಇದಲ್ಲದೆ ಸ್ಥಳೀಯ ಮಟ್ಟದಲ್ಲೂ ಅಧಿಕಾರಿಗಳು ಅನುಮತಿಯನ್ನ ನೀಡ್ತಾ ಇದ್ದಾರೆ. ಇದರಿಂದ ಅರಣ್ಯ ಪ್ರದೇಶದ ಗೌಪ್ಯ ಮಾಹಿತಿ ಹೊರ ಜಗತ್ತಿಗೆ ಲಭಿಸುವ ಸಂಭವ ಇರುತ್ತೆ. ಇದು ಪರಿಸರ ಹಾಗೂ ಜೀವ ವೈವಿಧ್ಯಕ್ಕೂ ಕೂಡ ಧಕ್ಕೆ ತರುತ್ತೆ. ಅರಣ್ಯ ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ಪ್ರಕೃತಿ ಹಸ್ತಾಂತರಿಸುವ ನಿಟ್ಟಿನಲ್ಲಿ ರಾಜ್ಯದ ಯಾವುದೇ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಬಗೆಯ ಚಿತ್ರೀಕರಣಕ್ಕೆ ಕಡ್ಡಾಯವಾಗಿ ಸರ್ಕಾರದ ವತಿಯಿಂದ ಅನುಮತಿ ಪಡೆಯುವುದಕ್ಕೆ ಸೂಕ್ತ ಆದೇಶ ಹೊರಡಿಸಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿದೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ್, ಅರಣ್ಯ ಸಚಿವರು ಏನೆಲ್ಲ ಕ್ರಮ ವಹಿಸೋದಕ್ಕೆ ಅಣಿಯಾಗಿದ್ದಾರೆ, ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಈಗ ಆಲ್ರೆಡಿ ಅನುಮತಿ ಇಲ್ಲದೆ ಚಿತ್ರೀಕರಣ ಮಾಡಿದ ಚಿತ್ರತಂಡದ ವಿರುದ್ಧ ಕ್ರಮ ಕೈಗೊಳ್ತಾರ? ಶ್ರೀಪಾದ್ ಪಾಟೀಲ್, ಯಾಕಂದ್ರೆ ಕಾಂತಾರ 2 ಚಿತ್ರ ಆಯ್ತು, ಮತ್ತೆ ಈ ಟಾಕ್ಸಿಕ್ ಚಿತ್ರ ವಿಚಾರವಾಗಿ ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ಒಂದ್ ಕಡೆ ಖಡಕ್ ಸಂದೇಶ ನೀಡ್ತಿದ್ದಾರೆ. ಈಗ ಸಚಿವರು ಸಹ ಈಗ ಅಧಿಕಾರಿಗಳಿಗೆ ಸೂಚನೆ ಸಹ ನೀಡಿದ್ದಾರೆ. ಅಂದ್ರೆ ಇನ್ಮುಂದೆ ಈ ಅರಣ್ಯ ಪ್ರದೇಶದಲ್ಲಿ ಏನಾದ್ರು ಸಿನಿಮಾ, ಸಾಕ್ಷ್ಯಚಿತ್ರ, ಧಾರಾವಾಹಿ ಸೇರಿದಂತೆ ಯಾವುದೇ ಚಿತ್ರೀಕರಣ ಮಾಡ್ಬೇಕಂದ್ರೆ ಪರ್ಮಿಷನ್, ಸರ್ಕಾರದ ಪರ್ಮಿಷನ್ ಕಡ್ಡಾಯ. ಯಾಕಂದ್ರೆ ಈ ಹಿಂದೆ ಸ್ಥಳೀಯ ಅಧಿಕಾರಿಗಳ ಪರ್ಮಿಷನ್ ತಗೊಂಡು ಮಾಡ್ತಿದ್ರು, ಸ್ಥಳೀಯ ಅಧಿಕಾರಿಗಳ ಪರ್ಮಿಷನ್ ಕೊಡ್ತಿದ್ರು. ಇದಕ್ಕೆ ಇದೀಗ ಕಡಿವಾಣ ಹಾಕಿ ಸರ್ಕಾರದ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಯಾರು ಮೇನ್ ಅಧಿಕಾರಿ ಇರ್ತಾರಲ್ಲ ಅವರು ಪರ್ಮಿಷನ್ ಬೇಕಾಗುತ್ತೆ. ಪರ್ಮಿಷನ್ ನಂತರವೇ ಅಲ್ಲಿ ಶೂಟಿಂಗ್ ಮಾಡಬೇಕು, ಇಲ್ಲವಾದ್ರೆ ಶಿಸ್ತು ಕ್ರಮಕ್ಕೆ ಮುಂದಾಗ್ತವಂತೆ ನಮ್ಮ ಕಡೆಗೆ ಖಡಕ್ ಸೂಚನೆ ಈಶ್ವರ್ ಖಂಡ್ರೆ ಅವರು ನೀಡಿದ್ದಾರೆ. ಹೀಗಾಗಿ ಇನ್ಮುಂದೆ ಈ ತರ ಚಿತ್ರೀಕರಣ ಆಗದಂತೆ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಅರಣ್ಯ ಪ್ರದೇಶ ನಾಶ ಆಗುತ್ತೆ, ಅಲ್ಲಿರುವ ಜೀವ ಪ್ರಾಣಿಗಳಿಗೆ ಸಹ ತೊಂದರೆ ಆಗುತ್ತೆ, ಕೆಲವೊಂದು ಸೂಕ್ಷ್ಮತೆಗಳು ಸಹ ಏನು ಹೊರ ಜಗತ್ತಿಗೆ ಗೊತ್ತಾಗುತ್ತೆ. ಹೀಗಾಗಿ ಈ ಒಂದು ಆದೇಶ ತುಂಬಾ ಪ್ರಮುಖ ವಹಿಸಿದೆ. ಇನ್ಮುಂದೆ ಏನಾದ್ರು ಈ ಕನ್ನಡ ಚಿತ್ರ ಆಯ್ತು, ಯಾವುದೇ ಚಿತ್ರಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಮಾಡ್ಬೇಕಂದ್ರೆ ಇನ್ಮುಂದೆ ಸರ್ಕಾರದ ಪರ್ಮಿಷನ್ ಕಡ್ಡಾಯ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ.